ನೋಡಿ ಕಿಚನಲ್ಲಿ ಇರುವಂತಹ ಟೈಲ್ಸು ಈ ಥರ ಇತ್ತು ಡರ್ಟಿಯಾಗಿ. ಆಫ್ಟರ್ ವಾಶ್ ಮಾಡಿದ್ಮೇಲೆ ನೋಡಿ ಈ ಥರ ಫಲ ಅಂತ ಶೈನಿಂಗ್ ಹೊಳಿತಾ ಇದೆ. ಸೊ ನಾನಿವತ್ತಿನ ವಿಡಿಯೋದಲ್ಲಿ ಇದು ಹೇಗೆ ನಾನೆಲ್ಲ ಕ್ಲೀನ್ ಮಾಡಿಕೊಂಡೆ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಗ್ಯಾಸ್ ಸ್ಟವ್ ಕೂಡ ಕ್ಲೀನಾಗಿ ಬಂದಿದೆ. ಬನ್ನಿ ಶುರು ಮಾಡೋಣ ವಿಡಿಯೋನ. ವೆಲ್ಕಮ್ ಟು ಸುನೀತಾ ನಾಯಕ್ ಆಫಿಷಿಯಲ್ ಚಾನಲ್. ಸೊ 5 ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡಬೇಕು. ವಿನಿಗರು, ಡಿಶ್ ವಾಶ್, ಸೋಡಾ ವಾಶ್, ಅಡುಗೆ ಸೋಡಾ, ಅದು ನೀರು ಆ್ಯಂಡ್ ಉಪ್ಪು. ಈ 5 ಇಂಗ್ರೀಡಿಯೆಂಟ್ಸಿಂದ ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಓಕೆನಾ, ನೋಡ್ತಾ ಇದ್ದೀರಲ್ಲ, ನೋಡಿ ಈ ಥರ. ಫಸ್ಟ್ ವಿನಿಗರ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಕಿಚನಲ್ಲಿ ಯಾವ ಥರ ತುಂಬ ಡರ್ಟಿಯಾಗಿ ಎಲ್ಲ ಕಡೆನೂ ಟೈಲ್ಸ್ಗೆ ಎಲ್ಲನೂ ಅಪ್ಲೈ ಮಾಡಬೇಕು ಅಂದರೆ ನೋಡಿಕೊಂಡು ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 4 to 5 ಮುಚ್ಚಳದಷ್ಟು ವಿನಿಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಕಿಚನಲ್ಲಿ ಹೇಗೆ ಡರ್ಟಿಯಾಗಿರುತ್ತೆ ಅದ್ರ ಮೇಲೆ ಡಿಪೆಂಡು. ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮುಚ್ಚಳನ ಯೂಸ್ ಮಾಡ್ಬೋದು. ಓಕೆನಾ, ನಾನೊಂದು 4-5 ತಗೊತಾ ಇದ್ದೀನಿ. ನೋಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ನೋಡಿ, ಉಪ್ಪು. ಇವಾಗ ಅಡುಗೆ ಸೋಡಾನ ಒಂದು 1 to 2 ಸ್ಪೂನಷ್ಟು ತಗೊಳ್ಳಿ. ನೋಡಿ ವಿನಿಗರ್ ಜೊತೆ ಆ್ಯಡ್ ಮಾಡಿದಾಗ ಅದು ಈ ಥರ ಆಗುತ್ತೆ. ಈ ಥರ ಬಬಲ್ಸ್ ಬರೋಕ್ಕೆ ಶುರುವಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ. ಫಸ್ಟ್ ವಿನಿಗರ್, ನೆಕ್ಸ್ಟ್ ಅಡುಗೆ ಸೋಡಾ ಹಾಕ್ಕೊಂಡೆ. ಇವೆರಡರಿಂದ ಈ ಥರ ಬಬಲ್ಸ್ ಶುರುವಾಯಿತು. ನೆಕ್ಸ್ಟು ಉಪ್ಪು 1 ಸ್ಪೂನು. ನಾನಿಲ್ಲಿ ಸ್ವಲ್ಪನೇ ತಗೊಂಡೆ. ನೀವು ನೋಡಿಕೊಂಡು ಕ್ವಾಂಟಿಟಿ ಎಷ್ಟು ಬೇಕೋ ನಿಮ್ಮ ಅಡುಗೆ ಮನೆಯಲ್ಲಿ ಎಷ್ಟು ಡರ್ಟಿ ಆಗಿರುತ್ತೋ ಅಷ್ಟು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಷ್ಟು ನೀವು ತಗೊಂಡು ಕ್ವಾಂಟಿಟಿನ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ, ತುಂಬ ಈಸಿಯಾಗಿ ವಾಶ್ ಆಗಿಬಿಡುತ್ತೆ. ಸೊ ನೀವು ಇದೇ ಥರ ಮಾಡ್ಕೊಳ್ಳಿ. ಇವಾಗ 2 ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು, ವಿನಿಗರ್, ಅಡುಗೆ ಸೋಡಾ 3 ಹಾಕಿದ್ದೀನಿ. ಸೊ 3 ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಪೂನ್ ಎತ್ಕೊಂಡು. ನೋಡಿ ಹಿಂಗೆ ಬಬಲ್ಸ್ ಥರ ಬರ್ತಾ ಇದೆ. ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದಕ್ಕೆ ಆ ಥರ ನಾನು ತಿರುಗಿಸೋಣ ಇದೆ ಸ್ಪೂನಲ್ಲಿ. ನೆಕ್ಸ್ಟ್ ನೋಡಿ ಡಿಶ್ ವಾಶ್ನ ತಗೊಳ್ಳಿ. ಒಂದು ಸ್ವಲ್ಪ ಹಾಕಿ, ಎನಿ ಡಿಶ್ ವಾಶ್ ಪಾತ್ರೆಗೆ ಉಜ್ತೀವಲ್ವಾ, ಸೊ ಯಾವುದಾದ್ರೂ ಸರಿ ತಗೊಳ್ಳಿ. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಈ 5 ಇಂಗ್ರೀಡಿಯೆಂಟ್ಸಿಂದ ತುಂಬ ಈಸಿಯಾಗಿ, ಎಷ್ಟೇ ಡರ್ಟಿಯಾಗಿರಲಿ ಈಸಿಯಾಗಿ ಕ್ಲೀನಾಗಿ ವಾಶ್ ಆಗೋಗುತ್ತೆ. ಸೊ ನೀವು ಇದೇ ಥರನೂ ಟ್ರೈ ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದರಿಂದ. ಇದೊಂದು ಸ್ಮಾರ್ಟ್ ವೇ ಆಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ಈಸಿಯಾಗಿ. ಒಂದೇ ಒಂದು ಸೋಪ್ ಎತ್ಕೊಂಡು ಫುಲ್ಲು ಉಜ್ಕೊಂಡು ಲಾಂಗ್ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಕೈಗಳು ಕೂಡ ನೋವಾಗುತ್ತೆ. ನೋಡಿ ಬಿಫೋರು ತೋರಿಸ್ತಾ ಇದ್ದೀನಿ ಹೆಂಗಿದೆ ಕಿಚನ್ ಅಂತ. ನೋಡಿ ಯಾವ ಥರ ಡರ್ಟಿಯಾಗಿದೆ ನೋಡ್ತಿದ್ದೀರಲ್ವಾ. ಆಮೇಲೆ ನಾನು ಒಂದು ಗ್ಲೌಸ್ ಹಾಕ್ಕೊಂಡು ಸ್ಕ್ರಬ್ ತಗೊಂಡು ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಡಿಪ್ ಮಾಡಿ ಹಿಂಗೆ ಮೇಲೆ ಸುಮ್ಮನೆ ಹಂಗೆ ಹಾಕಿ ಉಜ್ಜಿದ್ರೇ ನೀಟಾಗಿ ಬಂದುಬಿಡ್ತಿತ್ತು. ನೋಡಿ ಹಂಗಾಗಿ ಹಿಂಗಂದ್ರೇ ಈಸಿಯಾಗಿ ವಾಶ್ ಆಗಿಬಿಡ್ತಿತ್ತು. ಸೊ ನೀವು ಇದೇ ಥರ ನಿಮ್ಮ ಕಿಚನಲ್ಲಿ ಡರ್ಟಿಯಾಗಿದ್ದರೆ ಈ ಥರನೇ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ತುಂಬ ಈಸಿ, ತುಂಬ ಅಷ್ಟೊಂದು ಉಜ್ಜೋ ನೆಸೆಸಿಟಿನೂ ಇರಲ್ಲ. ನೋಡಿ ಆಫ್ಟರ್ ವಾಶ್ ಮಾಡಿದ್ಮೇಲೆ ಗ್ಯಾಸ್ ಸ್ಟವ್ ಹೆಂಗಿದೆ ಅಂದರೆ ಟೈಲ್ಸ್ ಹೆಂಗೆ ಬಂದಿದೆ ನೋಡಿ. ಸೊ ಇದೇ ಥರ ನೀವು ಮಾಡ್ಕೊಳ್ಳಿ. ತುಂಬ ಈಸಿ ಸೊಲ್ಯೂಷನ್ನು.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ ಯು. ಬಾಯ್ ಬಾಯ್. ಟಾಟಾ.